ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಸ್ಪೆಸಿಫೈಡ್ ಪೋಸ್ಟ್ ಈ ಒಂದು ಟ್ಯುಟೋರಿಯಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ಆಸ್ ಪರ್ ಅವರ್ ಸಿಲೆಬಸ್ ಮತ್ತು ಓಲ್ಡ್ ಕ್ವಶನ್ ಪೇಪರ್ಸನ್ನು ಆಧರಿಸಿಕೊಂಡು ಒಂದು 3 ಯೋಜನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡ್ತೇವೆ. ಸೊ ಆತ್ಮೀಯರೇ, ಪ್ರಥಮವಾಗಿ ಕರ್ನಾಟಕ ದರ್ಶನ. ಸೊ ನಿಮ್ಮ ಒಂದು ಸಿಲೆಬಸ್ನಲ್ಲಿ ಇದೆ, ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಕರ್ನಾಟಕ ದರ್ಶನದ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತಾ ಹೋಗೋಣ, ಇದನ್ನು ಪಾಯಿಂಟ್ ಮಾಡ್ತಾ ಹೋಗಿ. ಸೊ ಈ ಒಂದು ಕಾರ್ಯಕ್ರಮ ಏನಿದೆ ಅಂದರೆ ರಾಜ್ಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಇರುವಂತಹ ಕಾರ್ಯಕ್ರಮ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮ ಇದೆ, ಕರ್ನಾಟಕ ದರ್ಶನ. ಸೊ ಇದು ಭಾಳ ಇಂಪಾರ್ಟೆಂಟ್. ಯಾವ ತರಗತಿ ಮಕ್ಕಳಿಗೆ? 8ನೇ ತರಗತಿ. ಯಾವ ಪ್ರಕಾರದ ಶಾಲೆಗಳಿಗೆ? ಸರ್ಕಾರಿ ಶಾಲೆ. ಇದು SCP ಮತ್ತು TSP ಯೋಜನೆಯಡಿಯಲ್ಲಿ ಕರ್ನಾಟಕ ದರ್ಶನ ಎಂಬ ಉಚಿತ ಶೈಕ್ಷಣಿಕ ಪ್ರವಾಸವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಅಂದರೆ ಯಾವ ಯೋಜನೆಯಡಿ? SCP ಮತ್ತು TSP ಅಂತ ಇದು ನೋಟೇಬಲ್ ಇದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಈ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕರ್ನಾಟಕ ದರ್ಶನ ಉಚಿತ ಶೈಕ್ಷಣಿಕ ಪ್ರವಾಸ ಕಾರ್ಯಕ್ರಮವನ್ನು ಇಲ್ಲಿ ಏನಾಗುತ್ತೆ ಅಂದರೆ COVID-19 ಪ್ಯಾಂಡಮಿಕ್ ಸಿಚುವೇಶನ್ಸ್ನಲ್ಲಿ 2 ವರ್ಷ ಈ ಒಂದು ಕರ್ನಾಟಕ ದರ್ಶನ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಲಾಗಿತ್ತು. ಈಗ ಮತ್ತೆ ಪ್ರಾರಂಭ ಮಾಡಲಾಗಿದೆ. ಸೊ ಇಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಈ ಒಂದು ಪ್ರತಿ ತಾಲೂಕಿನಿಂದ 4 ದಿನಗಳ ಒಂದು ಪ್ರವಾಸಕ್ಕೆ ಒಂದು ಬಸ್ಸಿನ ಸೌಲಭ್ಯವನ್ನು ಕಲ್ಪಿಸಲಾಗುತ್ತೆ. ಅದಕ್ಕೆ ಸಂಬಂಧಿಸಿದ ಎಲ್ಲ ಹಣಕಾಸಿನ ಸೌಲಭ್ಯವನ್ನು ಕೂಡ ಒದಗಿಸಲಾಗುತ್ತೆ. ಸೊ ಅಲ್ಲಿ 50 ವಿದ್ಯಾರ್ಥಿಗಳು, 50 ಸ್ಟೂಡೆಂಟ್ಸ್ ಇರ್ತಾರೆ, 2 ಟೀಚರ್ಸ್ ಇರ್ತಾರೆ, ಆಫೀಸರ್ಸ್ ಇರ್ತಾರೆ, ಗೈಡ್ ಇರ್ತಾರೆ, ಡ್ರೈವರ್ ಇರ್ತಾರೆ. ಒಟ್ಟಾರೆಯಾಗಿ 50 ಸ್ಟೂಡೆಂಟು ಪ್ಲಸ್ 5 ಅದರ್ ದೆನ್ ಸ್ಟೂಡೆಂಟು 5 ಇರ್ತಾರೆ. ಸೊ 55 ವ್ಯಕ್ತಿಗಳು ಈ ಒಂದು ಪ್ರವಾಸೋದ್ಯಮದಲ್ಲಿ ಹೋಗ್ತಾರೆ ಕರ್ನಾಟಕ ದರ್ಶನದ ಅಡಿಯಲ್ಲಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ. ಸೊ ಪ್ರತಿ ಜಿಲ್ಲೆಯಿಂದ 200ರಿಂದ 300 200 to 300 ವಿದ್ಯಾರ್ಥಿಗಳು ಈ ಒಂದು ಕರ್ನಾಟಕ ದರ್ಶನ ಯೋಜನೆ ಅಡಿಯಲ್ಲಿ ಕರ್ನಾಟಕ ದರ್ಶನವನ್ನು ನೋಡ್ಬೋದು. ಸೊ ಇಲ್ಲಿ ವಿಶೇಷವಾಗಿ ಯಾವೆಲ್ಲ ಮಕ್ಕಳು ಅಂದರೆ 8ನೇ ತರಗತಿಯಲ್ಲಿ ವಿಶೇಷವಾಗಿ ಕ್ರೀಡಾಕೂಟದಲ್ಲಿ, ಪ್ರತಿಭಾ ಕಾರಂಜಿಯಲ್ಲಿ, ವಿವಿಧ ಒಂದು ಸ್ಪರ್ಧೆಗಳಲ್ಲಿ ವಿಜೇತರಾಗಿರುವಂಥ ಮಕ್ಕಳಿಗೆ ಪ್ರಥಮ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಜೊತೆಯಲ್ಲಿ A+ ಮಕ್ಕಳನ್ನು ಇಲ್ಲಿ ಪರಿಗಣಿಸಬೇಕು. ಇವರ ಜೊತೆಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಓದುತ್ತಿರುವಂಥ SC/ST ಮಕ್ಕಳನ್ನು ಕೂಡ ಸೇರಿಸಬೇಕು ಅಂತ ಇದೆ. ಸೊ ಹಾಗಾದರೆ ಈ ಕಾರ್ಯಕ್ರಮದ ಉದ್ದೇಶ ಏನು? ಸೊ ಆದ್ಮೇಲೆ ಇಲ್ಲಿ ಒಂದು MCQ ಕ್ವಶನ್ಸ್ ಜನರೇಟ್ ಆಗ್ತಾಯಿವೆ. ಜೊತೆಯಲ್ಲಿ ಇದ್ರ ಮೇಲೆ ಲಿಖಿತ ಪ್ರಶ್ನೆ ಕೂಡ ಬರ್ಬೋದು. ಕರ್ನಾಟಕ ದರ್ಶನದ ಪ್ರಮುಖ ಉದ್ದೇಶ ಏನು ಅಂದರೆ ಮಕ್ಕಳು ಒಂದು ಕರ್ನಾಟಕದ ಅಲ್ಲಿ ಎಲ್ಲ ಜಿಲ್ಲೆಗಳನ್ನು ದರ್ಶನ ಮಾಡಬೇಕು. ಅಲ್ಲಿ ಐತಿಹಾಸಿಕವಾಗಿರುವಂಥ, ವೈಜ್ಞಾನಿಕವಾಗಿರುವಂಥ, ಆರ್ಥಿಕವಾಗಿರುವಂತಹ ಒಂದು ಸ್ಥಳಗಳನ್ನು ನೋಡಬೇಕು. ವಿವಿಧ ಪರಿಸರ ಇರುವಂತಹ ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ಬೇರೆ ಬೇರೆ ಒಂದು ಬೆಟ್ಟ ಗುಡ್ಡಗಳನ್ನು ನೋಡುವಂತಹ ಅವಕಾಶವನ್ನು ಕಲ್ಪಿಸಬೇಕು. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಇದು. ಸೊ ಈ ಒಂದು ಕಾರ್ಯಕ್ರಮದಡಿಯಲ್ಲಿ SC/ST ಮಕ್ಕಳನ್ನು ಕರ್ನಾಟಕ ದರ್ಶನ ಮಾಡುವಂಥ ಒಂದು ಮಹತ್ತರವಾದ ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಇದೆ, ಇದು ಕರ್ನಾಟಕ ಸರ್ಕಾರದ್ದು. ಸೊ ಇದು ಒಂದಾಯಿತು. ಸೊ ಎರಡನೇದು ಪರೀಕ್ಷಾ ಪೇ ಚರ್ಚೆ. ಸೊ ಪರೀಕ್ಷಾ ಪೇ ಚರ್ಚೆ ಏನಂದರೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳೊಂದಿಗೆ ಪರೀಕ್ಷೆಯ ಬಗ್ಗೆ ಮುಕ್ತವಾಗಿ ಮಕ್ಕಳು ನೇರವಾಗಿ ಚರ್ಚೆ ಮಾಡಲಿಕ್ಕೆ ಇರುವಂಥ ಒಂದು ಅವಕಾಶ. ಸೊ ಇಲ್ಲಿ ಮಕ್ಕಳು ನಮ್ಮ ಒಂದು ಪ್ರಧಾನಮಂತ್ರಿಯೊಂದಿಗೆ ಇಂಟರಾಕ್ಷನ್ಸ್ ಮಾಡ್ತಾರೆ, ಪರೀಕ್ಷೆಯ ಬಗ್ಗೆ ತಮಗಿರುವಂಥ ಭಯವನ್ನು ಹೋಗಲಾಡಿಸ್ಕೊಳ್ತಾರೆ. ಸೊ ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ ಪಾಲ್ಗೊಳ್ಬೇಕು? ಭಾಳ ಈಸಿಯಾಗಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ. ಏನಂದರೆ ಇಲ್ಲಿ MyGov ಈ ಒಂದು ವೆಬ್ಸೈಟ್ನಲ್ಲಿ ಸಾಕಷ್ಟು ಆ್ಯಕ್ಟಿವಿಟಿ ಇರುತ್ತೆ. ಇಲ್ಲಿ ಈ ಒಂದು ಪರೀಕ್ಷಾ ಪೇ ಚರ್ಚೆ ಒಂದು ಕಾಂಪಿಟೇಷನ್ಸ್ನಲ್ಲಿ MyGovಯಲ್ಲಿ ಮಕ್ಕಳು ಇನ್ವಾಲ್ವ್ಮೆಂಟ್ ಆಗಬೇಕು. ಆ ಪ್ಲಾಟ್ಫಾರ್ಮ್ನಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ ಅಲ್ಲಿ ವಿನ್ ಆಗಿರುವಂಥ ಮಕ್ಕಳನ್ನು ಅಲ್ಲಿ ಪರೀಕ್ಷಾ ಪೇ ಚರ್ಚೆ ಕಾರ್ಯಕ್ರಮದಲ್ಲಿ ನೇರವಾಗಿ ಮುಖಾಮುಖಿಯಾಗಿ ಪ್ರಧಾನಮಂತ್ರಿಯೊಂದಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಆಮೇಲೆ ಇಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 9 to 12 9ನೇ ತರಗತಿಯಿಂದ 12th ತರಗತಿ ಇರುವಂಥ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳಿಸ್ಬೋದು. ನೋಡಿ, ಇದು MCQ ಕ್ವಶನ್ ಜನರೇಟ್ ಆಯಿತು ಇಲ್ಲಿ. ಇದಾದ ಮೇಲೆ ಎನಿ ಒನ್ ಆಫ್ ದ ಥೀಮ್ಸ್, ಇಲ್ಲಿ ಸ್ಟೂಡೆಂಟ್ಸ್ ಮೇ ಆಲ್ಸೋ ಸಬ್ಮಿಟ್ ದರ್ ಕ್ವಶನ್ಸ್ ಟು ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಇನ್ ಅ ಮ್ಯಾಕ್ಸಿಮಮ್ ಆಫ್ 500 ಕ್ಯಾರೆಕ್ಟರ್. 500 ಕ್ಯಾರೆಕ್ಟರ್ನಲ್ಲಿ ನೇರವಾದ ಪ್ರಶ್ನೆ ಪ್ರೈಮ್ ಮಿನಿಸ್ಟರ್ಗೆ ಕೊಡ್ಬೋದು. ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್. ಟೀಚರ್ಸ್ನು ಪಾರ್ಟಿಸಿಪೇಟ್ ಮಾಡ್ಬೋದು, ಪೇರೆಂಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ದೇ ಸಬ್ಮಿಟ್ ದರ್ ಎಂಟ್ರೀಸ್ ಇನ್ ದ ಆನ್ಲೈನ್ ಆ್ಯಕ್ಟಿವಿಟೀಸ್ ಡಿಸೈನ್ಡ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದೆಮ್. ಪೇರೆಂಟ್ಸ್ಗಾಗಿಯೇ ಒಂದು ಡಿಸೈನ್ ಮಾಡಿರುವಂಥ ಆ್ಯಕ್ಟಿವಿಟೀಸ್ ಇದೆ, ಟೀಚರ್ಸ್ಗಾಗಿ ಡಿಸೈನ್ ಮಾಡಿರುವಂಥ ಆ್ಯಕ್ಟಿವಿಟೀಸ್ ಇದೆ. ಸೊ ಆ ಆ್ಯಕ್ಟಿವಿಟಿಗಳಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಪೇರೆಂಟ್ಸು ಮತ್ತು ಟೀಚರ್ಸ್ ಕೂಡ ಪರೀಕ್ಷಾ ಪೇ ಚರ್ಚೆ ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾದು ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂತ ನಾವು ಹೇಳ್ತೇವೆ. ಸೊ ಮೂರನೇದು ಬರುತ್ತೆ ಏನು ಇಂಪಾರ್ಟೆಂಟ್ ಅಂದರೆ ಒಂದು SDP ಸ್ಕೂಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಅಂತ. ಸೊ ಸ್ಕೂಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಅಂದಾಗ
ಪ್ರತಿಯೊಂದು ಶಾಲೆಯು 3 ವರ್ಷದ ಒಂದು ವಿಷನ್ ಅನ್ನ ಇಟ್ಕೊಂಡು ಇಲ್ಲಿ ರೂಪಿಸುವಂತ ಒಂದು ಪ್ಲಾನ್. ಸೊ ಪ್ರಸ್ತುತ ವರ್ಷದಿಂದ ಮುಂದಿನ 3 ವರ್ಷದಲ್ಲಿ ಏನು ಸಾಧನೆ ಮಾಡಬೇಕಾಗಿದೆ ಅದನ್ನ ಇಟ್ಕೊಂಡು ರೂಪಿಸಿರುವಂತಹ ಒಂದು ಪ್ಲಾನ್ ಇದೆ. ಅದರಲ್ಲಿ ಒಂದೇದು ಜನವಸತಿಯ ಮಾಹಿತಿ ಇರುತ್ತೆ, ನಾಗರಿಕ ಸೌಲಭ್ಯಗಳ ಮಾಹಿತಿ, ಶಾಲೆಯ ಚಿತ್ರಗಳು ಬರುತ್ತೆ. ಪ್ರತಿಯೊಂದು ಶೈಕ್ಷಣಿಕ ವರ್ಷದಲ್ಲಿ ಶಾಲೆಯ ಚಿತ್ರವನ್ನು ಅಂಟಿಸಬೇಕು. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಆ ಒಂದು ಚಿತ್ರವನ್ನು ನೋಡಿದಾಗ ನಮ್ಗೆ ಅಲ್ಲಿ ಅರ್ಥ ಆಗುತ್ತೆ. ಆಮೇಲೆ ಶಾಲೆಯ ಕುಡಿಯುವ ನೀರಿನ ಚಿತ್ರ ಇರುತ್ತೆ SDP ಅಲ್ಲಿ. ಶಾಲೆಯಲ್ಲಿ ಶಾಲೆ ಬಿಟ್ಟ ಮಗುವಿನ ಚಿತ್ರಗಳಿರ್ತದೆ ಇಲ್ಲಿ. ಆಮೇಲೆ ಇಲ್ಲಿ ಶಾಲಾ ಮಾಹಿತಿ ಇರುತ್ತೆ. ಶಾಲಾ ಮಾಹಿತಿ ಅಂತ ಬಂದಾಗ ಈ ಕಂಪ್ಲೀಟ್ ಆಗಿರುವಂಥದ್ದು ಮಾಧ್ಯಮವಾರು ಮಕ್ಕಳ ಸಂಖ್ಯೆ, ಕೊಠಡಿಗಳ ಸಂಖ್ಯೆ ಇರ್ಬೋದು, ಶಾಲಾ ಆವರಣದ ಸಂಖ್ಯೆ ಇರ್ಬೋದು, ಕ್ರೀಡಾ ಮೈದಾನದ ಸಂಖ್ಯೆ, ಶಾಲಾ ಕೈತೋಟದ ಒಂದು ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸು ಇಲ್ಲಿ ಸಿಗ್ತದೆ. ಪ್ರತಿಯೊಂದು ವರ್ಷ ಅದರಲ್ಲಾಗಿರುವಂಥ ಇಂಪ್ರೂವ್ಮೆಂಟನ್ನು ಮೆನ್ಷನ್ ಮಾಡಬೇಕು. ಸೊ ಮಕ್ಕಳ ಮಾಹಿತಿಯನ್ನು ನಾವು ಹೇಳ್ತೀವಿ. ಇಲ್ಲಿ ಮಾಧ್ಯಮವಾರು ಮಕ್ಕಳ ಮಾಹಿತಿ ಇರ್ತದೆ, ಸೋಷಿಯಲ್ ಗ್ರೂಪ್ಸ್ ಅಂತ ಹೇಳ್ತೀವಿ, ಕ್ಯಾಟಗರಿ ವೈಸ್ ಮಕ್ಕಳ ಮಾಹಿತಿ ಇರುತ್ತೆ, CWSN ಮಕ್ಕಳ ಮಾಹಿತಿ ಇರ್ತದೆ. ಈ ರೀತಿ ನಾವು ವಿವಿಧ ಒಂದು ವಿಭಾಗದಲ್ಲಿ ಮಕ್ಕಳ ಮಾಹಿತಿಯನ್ನು ನಾವು ಇಲ್ಲಿ ಕಲೆಕ್ಟನ್ನು ಮಾಡ್ತಾ ಹೋಗ್ತೇವೆ. ಸೊ ಆಮೇಲೆ ಶಿಕ್ಷಕರು ತರಗತಿವಾರು ಬೋಧಿಸುತ್ತಿರುವ ವಿಷಯಗಳ ವಿವರವನ್ನು ಇರುತ್ತೆ, ಇದನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಪ್ರಾಥಮಿಕ ಶಾಲಾ ಅಭಿವೃದ್ಧಿಗೆ ಯೋಜನೆಗೆ ಗುರುತಿಸಿರುವ ಶೈಕ್ಷಣಿಕ ಸೂಚಕಗಳು. ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದಿಷ್ಟು ಸೂಚಕಗಳನ್ನು ಆಲ್ರೆಡಿ ಮೆನ್ಷನ್ ಮಾಡಲಾಗಿದೆ. ಸೊ ಆ ಸೂಚಕಗಳಲ್ಲಿ ನಾವೇನು ಮಾಡ್ಬೋದು, ಒಂದನ್ನು ತೆಗೆದುಕೊಂಡು ನಾವೇನು ಮಾಡಬೇಕಾಗತ್ತೆ ಅಂದರೆ ಅಲ್ಲಿ ನಾವು ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು. ಆ ಸೂಚಕಗಳಲ್ಲಿ ಬದಲಾವಣೆ ಮಾಡುವಂಥ ಒಂದಿಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರಲ್ಲಿ ಮಕ್ಕಳನ್ನು, ಪಾಲಕರನ್ನು, SDMCಯನ್ನು, ಸಮುದಾಯವನ್ನು ಮತ್ತು ವಿವಿಧ ಇಲಾಖೆಗಳನ್ನು ಪಾಲ್ಗೊಳ್ಳುವಂತೆ ಮಾಡಿ ನಾವು ಶಾಲೆಯಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥ ಗುರಿಯನ್ನು ಈ SDP ಹೊಂದಿದೆ, ಸ್ಕೂಲ್ ಡೆವಲಪ್ಮೆಂಟ್ ಪ್ಲ್ಯಾನ್. ಸೊ ನೆಕ್ಸ್ಟ್ ಬರುವಂಥದ್ದು ಸ್ಕೂಲ್ ಅಕಾಡೆಮಿಕ್ ಪ್ಲ್ಯಾನ್. ಸ್ಕೂಲ್ ಅಕಾಡೆಮಿಕ್ ಪ್ಲ್ಯಾನಲ್ಲಿ ವಿಶೇಷವಾಗಿ ಇಲ್ಲೂ ಕೂಡ ಶಾಲೆಯ ಮಾಹಿತಿ ಬರುತ್ತೆ, ಪ್ರಾಥಮಿಕ ಮಾಹಿತಿ, ಕೊಠಡಿಗಳ ಮಾಹಿತಿ ಬರುತ್ತೆ. ಅದಾದ ನಂತರ ಒಂದು ಪ್ರೌಢಶಾಲಾ ಶಿಕ್ಷಕರ ಮಾಹಿತಿ ಬರುತ್ತೆ, ಸಿವಿಲಿಸ್ಟು. ಸೊ ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಶಾಲಾ ಮಕ್ಕಳ ಮಾಹಿತಿ ಬರುತ್ತೆ. ಅದಾದ ನಂತರ ಬರುವಂಥದ್ದು ಈ SAPಯಲ್ಲಿ ನೈದಾನಿಕ ಪರೀಕ್ಷೆಯ ಮಾಹಿತಿಗಳು ಬರುತ್ತೆ. ವಿಷಯವಾರು ನೈದಾನಿಕ ಪರೀಕ್ಷೆಯ ಒಂದು ಮಾಹಿತಿಗಳು ಬರುತ್ತೆ, ಕಲಿಕಾ ಫಲಗಳ ಸಂಖ್ಯೆ ಎಷ್ಟಿದೆ, ನೈದಾನಿಕ ಪರೀಕ್ಷೆಯಲ್ಲಿ ಯಾವ ಶ್ರೇಣಿ, ಸಾಫಲ್ಯ ಪರೀಕ್ಷೆಯಲ್ಲಿ ಯಾವ ಶ್ರೇಣಿ, ಅದನ್ನು ನಾವು ಮೆನ್ಷನ್ ಮಾಡ್ತೀವಿ. ಸೊ ಇದಾದಮೇಲೆ ಪರಿಹಾರ ಬೋಧನೆಗೆ ಒಳಪಡುವ ಮಕ್ಕಳ ವಿವರ ಈ ಒಂದು SAPನಲ್ಲಿ ಇರುತ್ತೆ. ಅದಾದಮೇಲೆ ಆ ಒಂದು ಪರಿಹಾರ ಬೋಧನೆಗೆ ಒಳಪಡುವಂಥ ಮಕ್ಕಳಿಗೆ ಅನೇಕ ಸಹಪಠ್ಯ ಮತ್ತು ಪಠ್ಯ ಚಟುವಟಿಕೆಗಳನ್ನು ರೂಪಿಸಿ ಆ ಒಂದು ಸಾಫಲ್ಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಒಂದು ಅಂಕವನ್ನು ಬರುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತವೆ. ಸೊ ಒಟ್ಟಾರೆಯಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ದರ್ಶನ, ಪರೀಕ್ಷಾ ಪೇ ಚರ್ಚೆ, SDP ಮತ್ತು SAP 4 ಅಂಶಗಳನ್ನು ಒಂದಿಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಸೊ ಈ ನಿಮ್ಮ ಸಿಲೆಬಸ್ನಲ್ಲಿ ನೇರವಾಗಿ ಈ ಅಂಶಗಳನ್ನು ಕೊಡಲಾಗಿದೆ. ಸೊ ಈ ಒಂದು ಅಂಶಗಳಲ್ಲಿ ಡಿಸ್ಕಸ್ ಮಾಡಿರುವಂಥ MCQ ಕ್ವಶನ್ಸನ್ನು ನಾನು ಪಾಯಿಂಟ್ ಔಟ್ ಮಾಡಿದ್ದೀನಿ. ಸೊ ಅವುಗಳನ್ನು ನೋಟ್ ಮಾಡಿಕೊಳ್ಳಿ. ಜೊತೆಲಿ ವಿಸ್ತೃತವಾಗಿ ಬರೆಯುವಂಥದ್ದು ಕರ್ನಾಟಕ ದರ್ಶನದ ಬಗ್ಗೆ ಒಂದು ಪ್ಯಾರಾ ಬರೆಯುವಂಥ ಪ್ರಾಕ್ಟೀಸನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾವುದೇ ಒಂದು ಕಾರ್ಯಕ್ರಮದ ಬಗ್ಗೆ ಬರೆಯುವಾಗ ನೀವು ಆ ಕಾರ್ಯಕ್ರಮದ ಉದ್ದೇಶ, ಆ ಕಾರ್ಯಕ್ರಮದ ಮಹತ್ವ, ಆ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟೇಷನ್ ಮಾಡುವುದರಿಂದ ಆಗುವಂತಹ ಉಪಯೋಗ, ಮೂರನೇದು ಆ ಕಾರ್ಯಕ್ರಮದ ವ್ಯಾಪ್ತಿ, ಯಾವ ತರಗತಿ ಮಕ್ಕಳಿಗೆ ಆ ಕಾರ್ಯಕ್ರಮ, ಯಾವ ತರಗತಿಯ ಮಕ್ಕಳು ಆ ಕಾರ್ಯಕ್ರಮದ ಅಡಿಯಲ್ಲಿ ಬರ್ತಾರೆ. ಸೊ ಆಮೇಲೆ ಆ ಕಾರ್ಯಕ್ರಮದ ಇಂಪ್ಲಿಮೆಂಟೇಷನ್ ಮತ್ತು ಅದರ ಬಗ್ಗೆ ನಿಮ್ಮ ಒಪಿನಿಯನ್. ಸೊ ಇಷ್ಟೊಂದು ಈ ಒಂದು ಸ್ಟೆಪ್ಗಳಲ್ಲಿ ನಿಮ್ಮ ಒಂದು ಆನ್ಸರ್ಸ್ ರೈಟಿಂಗ್ ಇರಬೇಕಾಗತ್ತೆ. ಸಿನಾಪ್ಸಿಸನ್ನು ಹಾಕ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ಸನ್ನು ಬರೆದಿದ್ದಾದಲ್ಲಿ ಖಂಡಿತವಾಗಿ ಕೂಡ ಅತಿ ಹೆಚ್ಚಿನ ಅಂಕಗಳು ನಿಮಗೆ ಬರ್ತದೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋ ನಿಮ್ಮ ಒಂದು ಈ ಸ್ಪೆಸಿಫೈಡ್ ಪೋಸ್ಟ್ ಒಂದು ಪರೀಕ್ಷೆಯಲ್ಲಿ ಕ್ರ್ಯಾಕ್ ಮಾಡಲಿಕ್ಕೆ ಖಂಡಿತವಾಗಿ ಕೂಡ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತು. ಉಪಯೋಗವಾಗ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.